ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಹೊಸದಾಗಿ ನೋಡ್ತಾ ಇರೋರು ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಇವತ್ತು ಗುರುವಾರ ರಾಯರ ಆಶೀರ್ವಾದವನ್ನು ತಗೊಳ್ಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಆಶೀರ್ವಾದ ದೊರೆಯಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯ ಆತ್ಮೀಯ ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಸದಾಕಾಲ ಕಷ್ಟಗಳೇ ಇರುವುದಿಲ್ಲ, ಹಾಗೆಯೇ ಸದಾಕಾಲ ಸುಖವೂ ಇರುವುದಿಲ್ಲ. ಬದಲಾವಣೆ ಜಗದ ನಿಯಮ. ಪ್ರಸ್ತುತ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನು ನಿಮ್ಮದೇ ರಾಶಿಯಲ್ಲಿ ಜನ್ಮ ಶನಿಯಾಗಿ ಸಂಚರಿಸುತ್ತಿದ್ದಾನೆ. ಈ 7 ಶನಿಯ ತೀವ್ರ ಪ್ರಭಾವದಿಂದಾಗಿ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ನೊಂದಾಟ, ನಿರಾಸೆ, ಅಪವಾದಗಳು ಮತ್ತು ಕೈಗೆ ಬಂದ ತುತ್ತು ಕೊನೆಗೆ ಕ್ಷಣದಲ್ಲಿ ಬಾಯಿಗೆ ಬರದೆ ಹೋಗುತ್ತಿರುವ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು. ಆದರೆ ನೆನಪಿಡಿ, ಗ್ರಹಗಳ ಮಂಡಲದಲ್ಲಿ ಈಗ ನಿಮಗಾಗಿ ಒಂದು ದಿವ್ಯ ಬೆಳಕು ಮೂಡುತ್ತಿದೆ. ಹೌದು ಬಂಧುಗಳೇ, ಈ ವರ್ಷದ ಜೂನ್ 2ನೇ ದಿನಾಂಕದಂದು ಇಡೀ ಜ್ಯೋತಿಷ್ಯ ಲೋಕವೇ ಕಣ್ಣೀರಿಟ್ಟಿರುವ ಆ ಮಹಾನ್ ಕಾಸ್ಮಿಕ್ ಬದಲಾವಣೆ ಅಂದರೆ ಸಂಭವಿಸಲಿದೆ. ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯನ್ನು ಬಿಟ್ಟು ತಮ್ಮ ಪರಮ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ. ಕುಂಭರಾಶಿಯ ಪಾಲಿಗೆ ಈ ಗುರು ಗೋಚಾರವು ಕೇವಲ ಗ್ರಹ ಬದಲಾವಣೆಯಲ್ಲ, ಇದು ನಿಮ್ಮ ಇಷ್ಟು ದಿನದ ಕಣ್ಣೀರಿಗೆ, ಕಷ್ಟಕ್ಕೆ ಒಂದು ಮಹತ್ವದ ಪೂರ್ಣ ವಿರಾಮ ಇಡಲಿರುವ ದೈವಿಕ ತಿರುವು. ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿರುವ ಗ್ರಹಗತಿಗಳ ರಹಸ್ಯ ಮತ್ತು ಮುಂದಿನ ದಿನಗಳಲ್ಲಿ ನೀವು ಕಾಣಲಿರುವ ಆ ಭವಿಷ್ಯದ ದಾರಿಯನ್ನು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ಅತ್ಯಂತ ಗಮನವಿಟ್ಟು ಕೇಳಿಸಿಕೊಳ್ಳಿ. ಅದಕ್ಕೂ ಮುನ್ನ ತಾಯಿ ಲಕ್ಷ್ಮೀ ದೇವಿಯನ್ನು ನೆನೆಯುತ್ತಾ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಓಂ ಶನೀಶ್ವರಾಯ ನಮಃ ಅಥವಾ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಬದಲಾವಣೆಯ ಅಸಲಿ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿಯವರೆಗೂ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಅಂದರೆ 5ನೇ ಮನೆಯಲ್ಲಿದ್ದು ನಿಮಗೆ ಭಾಗ್ಯವನ್ನು ಕರುಣಿಸುತ್ತಿದ್ದನು. ಆದರೆ ಜೂನ್ 2ರಿಂದ ನಿಮ್ಮ ರಾಶಿಯ 6ನೇ ಮನೆಗೆ ಅಧಿಕೃತವಾಗಿ ಪ್ರವೇಶಿಸಲಿದ್ದಾನೆ. ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಮೇಲ್ನೋಟದಿಂದ ಬಲ್ಲವರು ಅಥವಾ ಸಾಮಾನ್ಯ ಜನ, ಸಾಮಾನ್ಯರು 6ನೇ ಮನೆಯಿಂದ ತಕ್ಷಣ ಹೆದರಿಬಿಡುತ್ತಾರೆ. ಏಕೆಂದರೆ ಜಾತಕದಲ್ಲಿ 6ನೇ ಮನೆಯನ್ನು ರೋಗ, ಋಣ ಅಂದರೆ ಸಾಲ ಮತ್ತು ಶತ್ರುಸ್ಥಾನ ಎಂದು ಕರೆಯಲಾಗುತ್ತದೆ. 6ನೇ ಮನೆಗೆ ಗುರು ಬಂದಾಗ ಅಯ್ಯೋ ಸಾಲ ಹೆಚ್ಚಾಗುತ್ತಾ, ಶತ್ರುಗಳು ಕಾಡ್ತಾರಾ, ಕಾಯಿಲೆ ಬರುತ್ತಾ ಎಂದು ಗಾಬರಿಯಾಗುವುದು ಸಹಜ. ಆದರೆ ಇಲ್ಲೇ ಜ್ಯೋತಿಷ್ಯದ ಅತ್ಯಂತ ದೊಡ್ಡ ರಹಸ್ಯ ಅಡಗಿದೆ. ನೆನಪಿಡಿ, ಗುರುಗ್ರಹವು ಕರ್ಕಾಟಕ ರಾಶಿಗೆ ಬಂದಾಗ ಸಾಮಾನ್ಯ ಸ್ಥಿತಿಯಲ್ಲಿ ಇರುವುದಿಲ್ಲ. ಆತ ತನ್ನ ಉಚ್ಚ ಸ್ಥಾನವನ್ನು ಅಂದರೆ ಅತ್ಯಂತ ಶಕ್ತಿಶಾಲಿ ರೂಪವನ್ನು ಪಡೆಯುತ್ತಾನೆ. ಒಬ್ಬ ಪರಮ ದಯಾಳು ಜ್ಞಾನಿ ಮತ್ತು ಶುಭ ಗ್ರಹವು ತನ್ನ ಪರಮೋಚ್ಚ ಶಕ್ತಿಯೊಂದಿಗೆ ನಿಮ್ಮ ಶತ್ರು ಮತ್ತು ರೋಗದ ಸ್ಥಾನಕ್ಕೆ ಬಂದರೆ ಏನಾಗಬಹುದು ಯೋಚಿಸಿ. ಆತ ಸಾಲವನ್ನು ಬೆಳೆಸುವುದಿಲ್ಲ, ಬದಲಿಗೆ ಸಾಲದ ಸುಳಿಯಿಂದ ನೀವು ಹೇಗೆ ಹೊರಬರಬೇಕು ಎಂಬ ದಿವ್ಯ ಮಾರ್ಗವನ್ನು ತೋರಿಸಿಕೊಡುತ್ತಾನೆ. ನಿಮ್ಮ ದೀರ್ಘಕಾಲದ ರೋಗಗಳನ್ನು ಬೇರು ಸಮೇತ ಕಿತ್ತೊಗೆಯಲು ಒಬ್ಬ ಸಮರ್ಥ ವೈದ್ಯನಂತೆ ಕೆಲಸ ಮಾಡುತ್ತಾನೆ. ನಿಮ್ಮ ಬೆನ್ನ ಹಿಂದೆ ಸಂಚು ಮಾಡುತ್ತಿದ್ದ ಶತ್ರುಗಳ ತಂತ್ರಗಳನ್ನು ಅವರ ಮೇಲೆಯೇ ತಿರುಗುವಂತೆ ಮಾಡಿ ಧೂಳಿಪಟ ಮಾಡುತ್ತಾನೆ. ಹಾಗಾಗಿ ಕುಂಭರಾಶಿಯವರೇ, ಈ 6ನೇ ಮನೆಯ ಗುರು ಸಂಚಾರವನ್ನು ಕಂಡು ನೀವು ಅಂಜಬೇಕಾಗಿಲ್ಲ. ಇದು ನಿಮ್ಮಲ್ಲಿ ಹೊಸ ಹೋರಾಟದ ಕಿಚ್ಚನ್ನು, ಎದುರಾಳಿಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯವನ್ನು ಮತ್ತು ಕಳೆದು ಹೋದ ನಿಮ್ಮ ಸಾಮ್ರಾಜ್ಯವನ್ನು ಮರಳಿ ಗೆಲ್ಲುವ ಆತ್ಮವಿಶ್ವಾಸವನ್ನು ತುಂಬುವಂತಹ ಕಾಲಘಟ್ಟವಾಗಿದೆ. ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಈಗ ನಾವು ಹೇಳಲಿರುವ ಈ 3 ನಿಮಿಷಗಳ ವಿಚಾರ ಇದೆಯಲ್ಲ, ಇದನ್ನು ನೀವು ಅತ್ಯಂತ ಸೂಕ್ಷ್ಮವಾಗಿ ಆಲಿಸಬೇಕು. ಜೂನ್ 2ರಂದು ಗುರುಗ್ರಹವು ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡಿದ ತಕ್ಷಣವೇ ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಒಂದು ಮಹಾ ಚಮತ್ಕಾರ ಆರಂಭವಾಗುತ್ತದೆ. ಅಂದರೆ ಜೂನ್ ತಿಂಗಳ ಈ ಮೊದಲ 30 ದಿನಗಳ ಅವಧಿಯಲ್ಲಿ ನಿಮ್ಮ ಬದುಕಿಗೆ 3 ಅದ್ಭುತಗಳು ಎದುರಾಗಲಿವೆ. ಮೊದಲನೆಯ ಅದ್ಭುತ, ದೀರ್ಘಕಾಲದ ಕಾಯಿಲೆ ಅಥವಾ ಮಾನಸಿಕ ಕತ್ತಲೆಯಿಂದ ಮುಕ್ತಿ. ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನಿಮ್ಮನ್ನು ಪೀಡಿಸುತ್ತಿದ್ದ ವೈದ್ಯರಿಗೂ ಸರಿಯಾಗಿ ಪತ್ತೆಯಾಗದ ಕೆಲವು ನಿಗೂಢ ಆರೋಗ್ಯ ಸಮಸ್ಯೆಗಳು ಈ 30 ದಿನಗಳಲ್ಲಿ ನಿಮ್ಮ ಹತೋಟಿಗೆ ಬರಲಿದೆ. ಸರಿಯಾದ ಚಿಕಿತ್ಸೆ ಮತ್ತು ಒಬ್ಬ ದಿವ್ಯ ವೈದ್ಯರ ರೂಪದಲ್ಲಿ ಭಗವಂತ ನಿಮಗೆ ದಾರಿಯನ್ನು ತೋರಿಸಲಿದ್ದಾನೆ. ಇದರ ಜೊತೆಗೆ ಶನಿದೇವನ ಪ್ರಭಾವದಿಂದಾಗಿ ತಲೆಯಲ್ಲಿ 100 ಬಾರಿ ಯೋಚನೆಗಳು ಬಂದು ರಾತ್ರಿ ಸರಿಯಾಗಿ ನಿದ್ದೆ ಬರದೆ ಒದ್ದಾಡುತ್ತಿದ್ದೀರಲ್ಲ, ಆ ಮಾನಸಿಕ ಕತ್ತಲೆ ಕರಗಿ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ದೈವಿಕ ಶಾಂತಿ ಸಿಗಲಿದೆ. ನೆಮ್ಮದಿಯ ನಿದ್ದೆ ನಿಮ್ಮದಾಗಲಿದೆ.
ಇದು ಮೊದಲನೆಯ ಅದ್ಭುತ. ಇನ್ನು ಎರಡನೆಯ ಅದ್ಭುತ, ಸಿಲುಕಿಕೊಂಡಿದ್ದ ಹಣ ಅಥವಾ ಹಳೆಯ ಸಾಲದ ಸಮಸ್ಯೆಗೆ ಹಠಾತ್ ಪರಿಹಾರ. ಬಂಧುಗಳೇ, ನೀವು ಯಾರಿಗಾದರೂ ಹಣ ಕೊಟ್ಟು ಅದು ವಾಪಸ್ ಬರದೆ ಕೈಕೊಟ್ಟಿದ್ದರೆ ಅಥವಾ ಕೋರ್ಟ್ ಕಚೇರಿ ಬ್ಯಾಂಕ್ ಲೋನು ವಿಷಯದಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡುತ್ತಿದ್ದರೆ ಈ 30 ದಿನಗಳ ಒಳಗೆ ನಿಮಗೆ ಒಂದು ಮಹತ್ತರವಾದ ಶುಭ ಸಮಾಚಾರ ಸಿಗಲಿದೆ. 6ನೇ ಮನೆಯಲ್ಲಿ ಉಚ್ಚ ಗುರುವಿನ ಪೂರ್ಣ ದೃಷ್ಟಿ ಇರುವುದರಿಂದ ನಿಮ್ಮ ಹಣವನ್ನು ತಡೆ ಹಿಡಿದವರು ಅಥವಾ ನಿಮಗೆ ತೊಂದರೆ ಕೊಟ್ಟವರು ತಾವಾಗಿಯೇ ಬಂದು ಸೆಟಲ್ಮೆಂಟ್ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನಿಮ್ಮ ಕೈ ಸೇರಬೇಕಿದ್ದ ಹಳೆ ಬಾಕಿ ಹಣ ನಿಮ್ಮ ಕೈ ಸೇರಿ ಸಾಲದ ಹೊರೆ ಇಳಿಯಲು ಹೊಸ ಆದಾಯದ ರಸ್ತೆ ಕಣ್ಣ ಮುಂದೆ ತೆರೆದುಕೊಳ್ಳಲಿದೆ. 3ನೆಯ ಅದ್ಭುತ, ವೃತ್ತಿರಂಗದಲ್ಲಿ ಹಠಾತ್ ಗೌರವ ಮತ್ತು ಶತ್ರುಜಯ. ಇಷ್ಟು ದಿನ ನಿಮ್ಮ ಆಫೀಸ್ನಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಮಾಡುವ ಜಾಗದಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡಿ ನಿಮ್ಮ ಹೆಸರನ್ನು ಕೆಡಿಸಲು ನೋಡಿಸುತ್ತಿದ್ದ ಶತ್ರುಗಳು ಈ 30 ದಿನಗಳಲ್ಲಿ ತಾವಾಗಿಯೇ ಸೈಲೆಂಟ್ ಆಗಲಿದ್ದಾರೆ. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಮನ್ನಣೆ ಮತ್ತು ಪ್ರಶಂಸೆ ದೊರೆಯಲಿದೆ. ನೀವು ನಿರೀಕ್ಷಿಸದ ಒಂದು ದೊಡ್ಡ ಜವಾಬ್ದಾರಿ ಅಥವಾ ಹೊಸ ಪ್ರಾಜೆಕ್ಟ್ ನಿಮ್ಮ ಹೆಗಲೇರಲಿದೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸರ್ಕಾರಿ ಕೆಲಸಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ 30 ದಿನಗಳ ಅವಧಿಯು ಅತ್ಯಂತ ಅದ್ಭುತದ ದಿನಗಳಾಗಲಿದೆ. ನಿಮ್ಮ ಶ್ರಮಕ್ಕೆ ಗುರುವಿನ ಬಲ ಸಿಕ್ಕಿ ಯಶಸ್ಸು ನಿಮ್ಮ ಮುಡಿಗೇರಲಿದೆ. ಆದ್ದರಿಂದ ಕುಂಭರಾಶಿಯವರೇ, ಈ ಮೊದಲ 30 ದಿನಗಳು ನಿಮ್ಮ ಇಡೀ ವರ್ಷದ ಆತ್ಮವಿಶ್ವಾಸವನ್ನು ನಿರ್ಧಾರ ಮಾಡಲಿದೆ. ಈ 3 ಅದ್ಭುತಗಳನ್ನು ಸ್ವೀಕರಿಸಲು ಮಾನಸಿಕವಾಗಿ ಸಿದ್ಧರಾಗಿ ಬಂಧುಗಳೇ. ಈಗ ನಾವು ಈ ಗುರು ಗೋಚಾರದ ಅವಧಿಯಲ್ಲಿ ನಿಮ್ಮ ಜೀವನದ 3 ಮುಖ್ಯ ಅಂಗಗಳಾದ ಕೆರಿಯರ್, ಫೈನಾನ್ಸ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೆಯದಾಗಿ ಕೆರಿಯರ್ ಅಂದರೆ ವೃತ್ತಿ ಬದುಕು. 6ನೇ ಮನೆಯಲ್ಲಿರುವ ಉಚ್ಚ ಗುರುವು ತನ್ನ 5ನೇ ದೃಷ್ಟಿಯಿಂದ ನಿಮ್ಮ ಜಾತಕದ 10ನೇ ಮನೆಯನ್ನು ಅಂದರೆ ಕರ್ಮಸ್ಥಾನವನ್ನು ನೇರವಾಗಿ ವೀಕ್ಷಿಸುತ್ತಾನೆ. ಇದರ ಪ್ರಭಾವದಿಂದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಪಾಸಿಟಿವ್ ಬದಲಾವಣೆ ನಿಶ್ಚಿತ. ಇಷ್ಟು ದಿನ ಕೆಲಸ ಇಲ್ಲದೆ ಬೇಸತ್ತಿದ್ದವರಿಗೆ ಅತ್ಯುತ್ತಮ ಸಂಬಳದೊಂದಿಗೆ ಹೊಸ ಕೆಲಸ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆದಾರರು ಸಿಗಲಿದ್ದಾರೆ. ಎರಡನೆಯದಾಗಿ ನಿಮ್ಮ ಫೈನಾನ್ಸ್ ಅಂದರೆ ಹಣಕಾಸಿನ ಪರಿಸ್ಥಿತಿ. ಗುರುವು ನಿಮ್ಮ ಧನಸ್ಥಾನವನ್ನು ನೋಡುವುದರಿಂದ ಆದಾಯ ನಿರಂತರವಾಗಿರುತ್ತದೆ. ಆದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು. ಏಕೆಂದರೆ ಈ ಸಮಯದಲ್ಲಿ ಗುರುಗ್ರಹವು ಸೂರ್ಯನ ಸಾಮೀಪ್ಯದಿಂದಾಗಿ ಮೌಢ್ಯ ಸ್ಥಿತಿಗೆ ತಲುಪುತ್ತಾನೆ. ಈ 4 ವಾರಗಳು ಕಾಲಕ್ಕೆ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ದೊಡ್ಡ ಮೊತ್ತದ ಸಾಲ ಕೊಡುವುದು ಅಥವಾ ಶ್ಯೂರಿಟಿ ಎಂದರೆ ಜಾಮೀನು ನಿಲ್ಲುವ ಕೆಲಸವನ್ನು ಮಾಡಬೇಡಿ. ಮೂರನೆಯದಾಗಿ ನಿಮ್ಮ ರಿಲೇಷನ್ಶಿಪ್ಪು ಅಂದರೆ ಕೌಟುಂಬಿಕ ಜೀವನ. 6ನೇ ಮನೆಯ ಗುರುವು ನಿಮ್ಮ 2ನೇ ಮನೆಯನ್ನು ಅಂದರೆ ಕುಟುಂಬ ಸ್ಥಾನವನ್ನು ನೋಡುವುದರಿಂದ ಕುಟುಂಬದಲ್ಲಿದ್ದ ಹಳೆಯ ಭಿನ್ನಾಭಿಪ್ರಾಯಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಲಭವಾಗಿ ಬಗೆಹರಿಯಲಿದೆ. ಕೋರ್ಟ್ ಕಚೇರಿ ಮೆಟ್ಟಿಲೇರಿದ್ದ ಆಸ್ತಿ ಪಾಸ್ತಿ ವಿಚಾರಗಳು ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ದಟ್ಟವಾಗಿದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಾಗ್ವಾದಗಳಿದ್ದರೂ ಪರಸ್ಪರ ಗೌರವದಿಂದ ಸಂಸಾರದಲ್ಲಿ ಶಾಂತಿ ನೆಲೆಸಲಿದೆ. ಹೀಗೆ ಈ 3 ಕ್ಷೇತ್ರಗಳಲ್ಲಿಯೂ ಗುರುವು ನಿಮಗೆ ಒಂದು ಗಟ್ಟಿಯಾದ ರಕ್ಷಣಾ ಕವಚವನ್ನು ನೀಡಲಿದ್ದಾನೆ. ಕುಂಭರಾಶಿಯ ಸ್ನೇಹಿತರೆ, ಶನಿದೇವನ 7ನೇ ಶನಿಯ ಪ್ರಭಾವದ ಮಧ್ಯೆಯೂ ಈ ಉಚ್ಚ ಗುರುವಿನ ಸಂಪೂರ್ಣ ಪಾಸಿಟಿವ್ ಎನರ್ಜಿಯನ್ನು ನೀವು ಪಡೆದುಕೊಳ್ಳಬೇಕಾದರೆ ಭಕ್ತಿಯಿಂದ ಕೆಲವು ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಬೇಕು. ಈ ಕೊನೆಯ 1.5 ವರ್ಷದಲ್ಲಿ ನಾನು ಹೇಳಲಿರುವ ಪರಿಹಾರ ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮೊದಲನೆಯ ಪರಿಹಾರ, ಪ್ರತಿ ಗುರುವಾರದ ದಕ್ಷಿಣ ಮೂರ್ತಿಯ ಅಥವಾ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಿರಿ. ಸ್ವಾಮಿಗೆ ಹಳದಿ ಬಣ್ಣದ ಹೂಗಳು ಅಥವಾ ಕಡಲೆ ಕಾಳಿನ ಮಾಲೆಯನ್ನು ಸಮರ್ಪಿಸಿ. ಎರಡನೆಯ ಪರಿಹಾರ, ಜನ್ಮ ಶನಿಯ ತೀವ್ರತೆಯನ್ನು ಶಾಂತಗೊಳಿಸಲು ಪ್ರತಿ ಶನಿವಾರ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಣೆ ಮಾಡಿ. ಮೂರನೇ ಪರಿಹಾರ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ತಂದೆ ತಾಯಿಯ ಪಾದ ಮುಟ್ಟಿ ಆಶೀರ್ವಾದವನ್ನು ಪಡೆಯಿರಿ. ಇದು ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಗುರುವಿನ ಬಲವನ್ನು ಅತ್ಯಂತ ವೇಗವಾಗಿ ವೃದ್ಧಿಸುತ್ತದೆ. ಈ ಗುರು ಸಂಚಾರವು ನಿಮ್ಮ ಬಾಳಿನ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿ, ಐಶ್ವರ್ಯ ಮತ್ತು ಕೀರ್ತಿಯನ್ನು ತರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತ ಕುಂಭರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ ಜೂನಲ್ಲಿ ಯಾವ ರೀತಿ ಫಲಗಳಿವೆ, ಗುರು ಬದಲಾವಣೆಯಿಂದ ಯಾವೆಲ್ಲ ಶುಭ ಫಲಗಳು ನಿಮಗೆ ದೊರೆಯುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ.
ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಕುಂಭರಾಶಿಯ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ.